राष्ट्रीय सेवा योजना वार्षिक विशेष शिबिर 2024-25 मलिकवाड येथे उत्साहात प्रारंभ। मलिकवाड तालुका चिक्कोडी येथील राणी चन्नम्मा विद्यापीठ बेळगाव आणि जनता शैक्षणिक संस्था चन्नबसप्पा कराळे कला व वाणिज्य पदवी महाविद्यालय एकसंबा यांच्या संयुक्त विद्यमाने राष्ट्रीय सेवा योजना NSS युनिटतर्फे वार्षिक विशेष शिबिर 2024-25 दत्तकगाव म्हणून मलिकवाड येथे मोठ्या उत्साहात सुरू झाले। शिबिराच्या पहिल्या दिवशी ध्वजारोहणाचा कार्यक्रम पार पडला। NSS ध्वज पत्रकार श्री अमर माने व श्री शंकर खोत यांच्या हस्ते फडकविण्यात आला। त्यानंतर मलिकवाड येथील विठ्ठल रुक्मिणी मंदिर परिसरात स्वच्छता मोहीम राबविण्यात आली। या प्रसंगी NSS अधिकारी श्री MS नडुगरी तसेच इंग्रजी विभागाचे प्राध्यापक श्री DA सावंत यांनी शिबिराचे महत्त्व व उद्दिष्ट यावर मार्गदर्शन केले। महाविद्यालयाच्या प्राचार्या सौ VS हिंगलजे, डॉक्टर गौतम माळगे, श्री MB झेले, श्री KR हलकाटे, सौ RJ चिकले, सौ SS निवलगी, श्री SM कमते, श्री SG वंजिरे, कु लक्ष्मी गावडे, श्री DK कोळी, कुमारी JB बाकडे, सौ SS बाळप्पगोड, कुमारी SS मानी, PL मायप्पनवर आदी मान्यवर उपस्थित होते। तसेच महाविद्यालयातील इतर प्राध्यापक व विद्यार्थी मोठ्या संख्येने सहभागी झाले। या शिबिरामध्ये पुढील दिवसांत विविध सामाजिक उपक्रम, व्याख्याने व सांस्कृतिक कार्यक्रमांचे आयोजन करण्यात येणार असून विद्यार्थ्यांना समाजाशी जवळीक साधण्याची सुवर्णसंधी मिळणार आहे। विशाल क्रांती न्यूज प्रतिनिधी अमर माने, मलिकवाड। ಮಾರ್ಗದರ್ಶಕರು ಅದೇ ರೀತಿಯಾಗಿ ಅಧ್ಯಕ್ಷರಾಗಿರತಕ್ಕಂತ ರಾಜೇಂದ್ರನ ಕರಾಳೆ ಅವರ ಮಾರ್ಗದರ್ಶನದಿಂದ ಹಾಗೇನೇ ಗೌರವ ಕಾರ್ಯದರ್ಶಿಗಳಾಗಿರತಕ್ಕಂತ ಸಂಜೀವಣ್ಣ ಕರಾಳೆ ಅವರ ಮಾರ್ಗದರ್ಶನದಲ್ಲಿ ಹಾಗೇನೇ ಯುವ ನಿರ್ದೇಶಕರಾಗಿರತಕ್ಕಂತ ಮಲ್ಲಿಕಾರ್ಜುನನ ಕರಾಳೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಂಸ್ಥೆಯ ವಿವಿಧ ಅಂಗಗಳ ಸಹಕಾರದೊಂದಿಗೆ ಈ ಒಂದು ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿದೆ। ಶಿಬಿರದಲ್ಲಿ 7 ದಿನಗಳ ಕಾಲ ಮಹತ್ವದ ಕಾರ್ಯಕ್ರಮಗಳನ್ನು ಸ್ವಚ್ಛತೆಯ ಮಹತ್ವವನ್ನು ತಿಳಿಸೋದಾಗಿರಬಹುದು, ಮತದಾನದ ಮಹತ್ವ, ಅದೇ ರೀತಿಯಾಗಿ ಅಗ್ನಿಶಾಮಕ ದಳದವರು ಕೂಡ ಬಂದು ಬೆಂಕಿ ಅವಘಡಗಳ ಬಗೆಗೆ ಯಾವ ರೀತಿಯಾಗಿ ನಾಗರಿಕರು ಕಾಳಜಿಯನ್ನು ವಹಿಸಬೇಕನ್ನೋದರ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ। ಸತತ 7 ದಿನಗಳಲ್ಲಿ ನಮ್ಮ 50 ಶಿಬಿರಾರ್ಥಿಗಳು ಅಂದರೆ ನಮ್ಮ ಮಹಾವಿದ್ಯಾಲಯದ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳು, BA ಮತ್ತು BCom ತೃತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಒಟ್ಟಾರೆ 50 ಶಿಬಿರಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಅತ್ಯಂತ ಉತ್ಸಾಹದಿಂದ ಕಾರ್ಯವನ್ನು ಮಾಡಲಿದ್ದಾರೆ। ಸ್ವತಃ ನಮ್ಮ ವಿದ್ಯಾರ್ಥಿಗಳೇ ಅಡುಗೆಗಳನ್ನು ತಯಾರು ಮಾಡಿ ಸ್ವತಃ ವಿದ್ಯಾರ್ಥಿಗಳೇ ಅಡುಗೆಯನ್ನು ಮಕ್ಕಳಿಗೆ ಶಿಬಿರಾರ್ಥಿಗಳಿಗೆ ಬಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ। ದಿನನಿತ್ಯವೂ ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ಸೇವಾ ಯೋಜನೆ ಗೀತೆ ನಡೆಯುತ್ತೆ ಹಾಗೂ ಇವತ್ತು ಮುಂಜಾನೆ ಕೂಡ ಅದೇ ಥರದ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಾಗಿತ್ತು। ಧ್ವಜಾರೋಹಣ ಆಯಿತು। ತದನಂತರ ಇವತ್ತು ವಿದ್ಯಾರ್ಥಿಗಳು ಇವತ್ತಿನ ಒಂದು NSS ಡೇನ ವಿಶೇಷವಾಗಿ ಇವತ್ತು ಶ್ರಮದಾನವನ್ನು, ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು। ಇವತ್ತು ಸಾಯಂಕಾಲ ಚಿಕ್ಕೋಡಿಯ ಖ್ಯಾತ ವೈದ್ಯರು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ಶಿಂದೆ ಸರ್ ಅವರು ಕೂಡ ಆಗಮಿಸಲಿದ್ದಾರೆ। ಅದೇ ರೀತಿಯಾಗಿ ಎಕ್ಸಂಬಾದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ವಿಭೂತಿ ಸರ್ ಅವರು ಕೂಡ ಆಗಮಿಸಲಿದ್ದಾರೆ। ಇದರ ಸದುಪಯೋಗವನ್ನು ಕೂಡ ಗ್ರಾಮಸ್ಥರು ಪಡೆದುಕೊಳ್ಳಬೇಕಂತೇಳಿ ವಿನಂತಿಸಿಕೊಳ್ತೇನೆ। ಅದೇ ರೀತಿಯಾಗಿ ನಮ್ಮ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ VS ಹಿಂಗಲಜೆ ಮೇಡಮ್ ಅವರು ಕೂಡ ಸಂಪೂರ್ಣ ಈ ಶಿಬಿರದ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ। ಜೊತೆಗೆ ಎಲ್ಲ ನಮ್ಮ ಮಹಾವಿದ್ಯಾಲಯದ ಸಂಪೂರ್ಣ ಸಿಬ್ಬಂದಿ ವರ್ಗದವರು, ಕಲಾ ಮತ್ತು ವಾಣಿಜ್ಯ ವಿಭಾಗಕ್ಕೆ ಉಪನ್ಯಾಸವನ್ನು ನೀಡತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ವಿದ್ಯಾರ್ಥಿಗಳ ಬಗೆಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ತಾ ಒಂದು ಈ ಶಿಬಿರದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಪಾತ್ರವನ್ನು ಕೂಡ ಮಾಡಲಿದ್ದಾರೆ। ನಮ್ಮ ಮಕ್ಕಳು ಭವಿಷ್ಯತ್ತಿನಲ್ಲಿ ನಮ್ಮ ದೇಶವನ್ನು ಸುಂದರವಾಗಿ ಹೇಗೆ ಕಟ್ಟಬೇಕನ್ನುವಂತಹ ಒಂದು ವಿಚಾರಗಳನ್ನು ಈ ಮಲಿಕವಾಡ ಗ್ರಾಮದಲ್ಲಿ ನೀಡಲಿದ್ದಾರೆ। ಹಾಗಾಗಿ ಸಮಸ್ತ ಗ್ರಾಮಸ್ಥರು ಕೂಡ ನಮಗೆ ಸಹಕಾರವನ್ನು ನೀಡಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೀವಿ।